ಇವತ್ತು ಗಣೇಶನ ಶೋಭಾಯಾತ್ರೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ, ಹಾಗೆ ಅಣ್ಣಮ್ಮನ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಇದೇ ಥರ ಮುಂದುವರಿತು ಅಂತ ಹೇಳಿದರೆ ನಿಮ್ಮ ಮದುವೆ ಮಂಟಪದ ಮೇಲೂ ಕಲ್ಲು ಬಿಸಾಡುತ್ತೆ. ನಾವು ಸತ್ತಾದ್ಮೇಲೆ ಶವಯಾತ್ರೆ ಕೈಗೊಳ್ತೀವಿ, ಅದ್ರ ಮೇಲೂ ಕಲ್ಲು ಬೀಳುತ್ತೆ. ಇದನ್ನು ಎಚ್ಚೆತ್ಕೊಳ್ಬೇಕು ಅಂತ ನಾನು ಹಿಂದೂಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ನಿಮ್ಮನ್ನು ಹತ್ತಿಕ್ಕೋದಕ್ಕೋಸ್ಕರ ಏನು ಕಮ್ಯುನಲ್ ವೈಲೆನ್ಸು ಅದು ಇದು ಅಂತ ಹೇಳ್ಬಿಟ್ಟು ಪ್ರಚೋದನಾ ಭಾಷಣ ಅಂತ ಹೇಳ್ಬಿಟ್ಟು ಇವತ್ತು ಬಿಲ್ ತಗೊಬರ್ತಿದ್ರೆ ಅದು ಯಾರಿಗೆ? ಕಲ್ಲು ಬಿಸಾಡೋರಿಗೆ ನೆಮ್ಮದಿ ಕೊಡಲಿಕ್ಕೆ, ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಈ ಒಂದು ಪ್ರಯತ್ನ ನಡೀತಾ ಇದೆ. ಶಿವಾಜಿ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿದ ಮೇಲೆ ಯಾವುದೇ ನನಗೆ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಯಾಕಂದರೆ ಶಿವಾಜಿ ಹಿಂದೂ ಹೃದಯ ಸಾಮ್ರಾಟ. ಕಾಂಗ್ರೆಸ್ಸನ್ನ ಚುಕ್ಕಾಣಿ ಹಿಡಿದು ಕಾಂಗ್ರೆಸ್ಸನ್ನ ಮುನ್ನಡೆಸಿದ ಗಾಂಧಿಗಿಂತ ಮೊದಲು ಬಾಲಗಂಗಾಧರ ತಿಲಕರು 1891ರಲ್ಲಿ ಪ್ರಾರಂಭ ಮಾಡಿದಂತಹ ಶಿವಾಜಿ ಜಯಂತಿ, ಆ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡ್ತಾ ಇದೆ ಅಂತಂದರೆ ಇವತ್ತು ಕಾಂಗ್ರೆಸ್ಸಿಗೆ ಎಂತೆಂಥವ್ರು ಬಂದು ಸೇರಿಕೊಂಡು ಇವತ್ತು ಎಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಸಿದ್ದರಾಮಯ್ಯನವ್ರ ಮುಖಾಂತರ ಅನ್ನೋದನ್ನ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕರ್ನಾಟಕದ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ನೋಡಿ, ನಮ್ಮ ಸಿದ್ದರಾಮಣ್ಣ ಇವರು ಸಿದ್ದರಾಮಯ್ಯನ ಹುಂಡಿಲಲ್ಲಿ ಹುಟ್ಟಾರೋ ಆದರೆ ಯಾವ ಮೌಲದಲ್ಲಿ ಹುಟ್ಟಾರೋ ಈ ಥರ ವರ್ತನೆ ಆ ಥರ ಕಾಣಿಸ್ತಾ ಇದೆ ನಮಗೆ. ಇವರು ಶಿವಾಜಿನಗರ ಸಿದ್ದರಾಮಯ್ಯನೋ ಅಥವಾ ಸಿದ್ದರಾಮಯ್ಯ ಹುಂಡಿ ಸಿದ್ದರಾಮಯ್ಯ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಕಲ್ಲು ಬಿಸಾಡೋರಿಗೆ ರಕ್ಷಣೆ, ನಮ್ಮನ್ನ ಏನೇ ಮಾಡಿದ್ರು, ನಮ್ದು ಏನೇ ಆಟ ಟೋಪಗಳು ಪುಂಡಾಟಿಕೆ ಮಾಡಿದ್ರು ಕೂಡ ನಮ್ಮ ರಕ್ಷಣೆಗೆ ಸಿದ್ದರಾಮಯ್ಯನವ್ರು ಇದ್ದಾರೆ. ಅವ್ರಿಗೆ ಹಿಂದೂ ಹೆಸರಿದೆ ಅಷ್ಟೇ, ಆದರೆ ಅವರು ರಕ್ಷಣೆ ಕೊಡ್ತಾ ಇರೋವಂಥದ್ದು ಎಲ್ಲರಿಗೂ ಕೂಡ ಈ ಥರ ಶಾಂತಿಗೆ ಭಂಗ ತರುವಂಥವ್ರು ಕಲ್ಲು ಬಿಸಾಡೋರಿಗೆ ಕೊಡ್ತಾ ಇದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ನುಗ್ಗಿದವರಿಗೆ, ಅವ್ರ ಮನೆನ ಸುಟ್ಟಾಕಿದವ್ರ ವಿರುದ್ಧದ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಾರೆ. ಪೊಲೀಸ್ ಜೀಪನ್ನ ಜಖಮ್ ಮಾಡಿದವ್ರ ವಿರುದ್ಧ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಈ ಹಿಂದೆ 2015ರಲ್ಲಿ ಅವ್ರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ SDPI KFD ವಿರುದ್ಧ ಇದ್ದಂಥ 175 ಕ್ರಿಮಿನಲ್ ಪ್ರಕರಣಗಳು, 1600 KFD ಪುಂಡರ ವಿರುದ್ಧ ಇದ್ದಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಅಂದರೆ ನಮ್ಮವನೇ ಮುಖ್ಯಮಂತ್ರಿ ಇದ್ದಾನೆ, ನಮ್ಗೆ ಯಾವ ಚಿಂತೆ, ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಧೈರ್ಯ ಬಂದಿದೆ. ಹಾಗಾಗಿ ಕಲ್ಲು ಬಿಸಾಡ್ತಾ ಇದ್ದಾರೆ. ಅಲ್ಲಿ ಪೊಲೀಸರು ಮಾಡಬೇಕಾದ ಕೆಲನ ಜನ ಮಾಡಿದ್ದಾರೆ, ಪೊಲೀಸರು ಮಾಡಬೇಕಿತ್ತು ಆ ಕೆಲಸನ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಇವತ್ತು ಜಗತ್ತಲ್ಲಿ ಟ್ರೆಂಡ್ ಆಗ್ತಾ ಇದೆ. ಇವತ್ತು ಇಂಥ ಸಂದರ್ಭದಲ್ಲಿ ಭಾರತ ಒಂದು ಇಂಟರ್ನ್ಯಾಷನಲ್ ಸಮ್ಮಿಟ್ ಅನ್ನು ಹೋಸ್ಟ್ ಮಾಡಿದೆ. ಅಲ್ಲಿ ಫ್ರಾನ್ಸ್ ಪ್ರೆಸಿಡೆಂಟ್ ಮ್ಯಾಕ್ರಾನ್ ಬಂದು ನಮ್ಮ ದೇಶದ ಬಗ್ಗೆ ಎಷ್ಟು ಹೇಳ್ತಾರೆ. ಅಡೋಬಿ ಹೆಡ್ ಯಾರು? ಇಂಡಿಯನ್ನು. ಮೈಕ್ರೋಸಾಫ್ಟ್ ಹೆಡ್ ಯಾರು? ಇಂಡಿಯನ್ನು. ಇದು ಗೂಗಲ್ದ ಹೆಡ್ ಯಾರು? ಇಂಡಿಯನ್ನು. ಆಲ್ಫಾಬೆಟ್ದ ಹೆಡ್ ಯಾರು? ಎಲ್ಲ ಇಂಡಿಯನ್ನು. ಈ ಥರ ಎಲ್ಲ ಇಂಡಿಯನ್ಸ್ ಇವತ್ತು ಹೆಡ್ ಮಾಡ್ತಿದ್ದಾರೆ. ಎಲ್ಲ ಕಂಪನಿನೂ ಮುಖ್ಯಸ್ಥರಾಗಿದ್ದಾರೆ ಇವತ್ತು ಜಗತ್ತಿನ ಪ್ರಮುಖ ಕಂಪ್ನಿಗಳು. ಅವರೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ನಿಮಗೆ ಈ ಥರದ್ದೆಲ್ಲ ಒಂದು ಒಳ್ಳೆಯ ಸಮಿಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಇವರು ಅಲ್ಲಿ ಹೋಗಿ ತರಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ರಾಹುಲ್ ಗಾಂಧಿಯ ಮನಸ್ಥಿತಿನೇ ಇಲ್ಲಿ ಕಾಣಿಸ್ತಾ ಇರೋದು. ಆ ವ್ಯಕ್ತಿನೂ ಅಷ್ಟೇ, ದೇಶದಿಂದ ಆಚೆ ಹೋದ್ರೆ ದೇಶ ಬೈಯೋದು, ಪಾರ್ಲಿಮೆಂಟ್ ಒಳಗೂಡು ದೇಶ ಬೈಯೋದು, ಆರ್ಮಿನ ಬೈಯೋದು, ಆರ್ಮಿ ಆತ್ಮಸ್ಥೈರ್ಯ ಕುಗ್ಸೋದು. ಅದೊಂದು ನಮ್ಮಲ್ಲಿ ಒಂದಿದೆ. ಈ ಹಿರಿಯ